ಪ್ರತಿಯೊಬ್ಬ ಗಾರ್ಡ್ನರ್ಗೂ ಈ ಅನುಭವ ಆಗೇ ಆಗಿರುತ್ತೆ ಅಲ್ವಾ? ಎಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ಗಿಡಗಳನ್ನ ನೋಡ್ಕೊಂಡ್ರೂ ಯಾವುದೋ ಒಂದು ಗಿಡ ಮಾತ್ರ ಸಪ್ಪಿಯಾ ಕಾಣುತ್ತೆ. ಆದ್ರೆ ಎಲೆಗಳು ಹಳದಿ ಆಗ್ತಾ ಇರ್ತವೆ, ಬೆಳವಣಿಗೆ ಸರಿಯಾಗಿರೋದಿಲ್ಲ, ಏನೋ ಒಂದ್ ಸರಿ ಇಲ್ಲ ಅಂತ ಮನಸ್ಸಿಗೆ ಅನ್ಸ್ತಾ ಇರುತ್ತೆ. ಆದ್ರೆ ಅದು ನಿಖರವಾಗಿ ಏನು ಅಂತಾನೇ ಗೊತ್ತಾಗೋದಿಲ್ಲ. ಸರಿ, ಬನ್ನಿ ಹಾಗಾದ್ರೆ ಈ ಗಿಡದ ಸಮಸ್ಯೆಯ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಸದ್ಯಕ್ಕೆ ನಮ್ಮ ಮುಂದಿರೋ ಕೇಸಿದು. ಈ ರೋಡೋಡೆಂಡ್ರಾನ್ ಗಿಡವನ್ನ ನೋಡಿ. ಅದರ ಕೆಲವು ಎಲೆಗಳು ಯಾಕೋ ವಿಚಿತ್ರವಾಗಿ ಹಳದಿ ಬಣ್ಣಕ್ಕೆ ತಿರುಗಿವೆ. ಆದ್ರೆ ಯಾಕೀಗೆ? ಇದೊಂದು ಪಜಲ್ ಇದ್ದ ಹಾಗೆ, ಮತ್ತು ಇದರ ಉತ್ತರವನ್ನ ನಾವೀಗ ಕಂಡುಹಿಡಿಯೋಣ. ಮೊದಲ ನೋಟಕ್ಕೆ ಇದೇನೋ ರೋಗ ಇರ್ಬೇಕು ಅಥವಾ ಕೀಟಗಳ ಕಾಟ ಅಂತ ಅನ್ಸುತ್ತೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಇದು ಗಿಡ ನಮ್ಮ ಜೊತೆ ಮಾತಾಡೋಕೆ ಪ್ರಯತ್ನಿಸ್ತಿರೋ ಒಂದು ರೀತಿಯಾಗಿರ್ಬೋದಾ? ಅದಕ್ಕೇನಾದ್ರೂ ಬೇಕಾಗಿದ್ಯಾ? ನಾವು ಈಗ ಗಿಡಗಳ ಪತ್ತೇದಾರರ ಥರ ಯೋಚನೆ ಮಾಡ್ಬೇಕಿದೆ. ಸರಿ, ಹಾಗಾದ್ರೆ ನಮ್ಮ ತನಿಖೆಯ ಮೊದಲ ಭಾಗವನ್ನ ಶುರು ಮಾಡೋಣ. ಈ ಹಳದಿ ಎಲೆಯ ಕೇಸನ್ನ ಸಾಲ್ವ್ ಮಾಡಕ್ಕೆ ಗಿಡದ ಕೆಲವು ಮೂಲಭೂತ ಅಗತ್ಯಗಳ ಬಗ್ಗೆ ಮೊದಲು ನಾವು ತಿಳ್ಕೊಳ್ಬೇಕು. ಒಂದು ಗಿಡ ಆರೋಗ್ಯವಾಗಿ ಬೆಳಿಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಬರೋಬ್ಬರಿ 17 ಅತ್ಯಗತ್ಯ ಪೋಷಕಾಂಶಗಳು. ಒಂದು ಹೆಚ್ಚು ಇಲ್ಲ, ಒಂದು ಕಡಿಮೆ ಇಲ್ಲ. ನಮ್ಮ ಈ ಕೇಸ್ನಲ್ಲಿ ಇವೇ ನಮ್ಮ ಪ್ರಮುಖ ಶಂಕಿತರು. ಇವುಗಳಲ್ಲಿ ಯಾವುದಾದ್ರೂ ಒಂದರ ಕೊರತೆಯೇ ಈ ಸಮಸ್ಯೆಗೆ ಕಾರಣ ಆಗಿರ್ಬೋದು. ಈ 17 ಪೋಷಕಾಂಶಗಳು ಒಂದು ರೀತಿ ಗಿಡದ ಬ್ಯಾಲೆನ್ಸ್ಡ್ ಡಯಟ್ ಇದ್ದಾಗೆ. ನಮಗೆ ವಿಟಮಿನ್ಗಳು, ಮಿನರಲ್ಸ್ ಹೇಗೆ ಮುಖ್ಯವೋ ಗಿಡಗಳಿಗೂ ಇವು ಅಷ್ಟೇ ಮುಖ್ಯ. ಈ ಡಯಟ್ನ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಗಿಡ ಈ ರೀತಿ ಲಕ್ಷಣಗಳನ್ನ ತೋರ್ಸೋಕೆ ಶುರು ಮಾಡುತ್ತೆ. ಈಗ ನಮ್ಮ ಈ ಶಂಕಿತರ ಲಿಸ್ಟನ್ನ 2 ಭಾಗ ಮಾಡೋಣ. ಮೊದಲನೇದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಬೃಹತ್ ಪೋಷಕಾಂಶಗಳು. ಸಾರಜನಕ, ರಂಜಕ, ಪೊಟ್ಯಾಷಿಯಂ ಈ ತರಹದ ಪೋಷಕಾಂಶಗಳು ಗಿಡಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಎರಡನೇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳು. ಕಬ್ಬಿಣ, ಸತು ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬೇಕು ನಿಜ, ಆದ್ರೆ ಇವುಗಳಿಲ್ಲದೆ ಗಿಡ ಆರೋಗ್ಯವಾಗಿರೋಕೆ ಸಾಧ್ಯನೇ ಇಲ್ಲ. ಓಕೆ, ಇಲ್ಲಿವರೆಗೆ ಎಲ್ಲ ಸರಿ. ಆದ್ರೆ ಈಗ ನಮ್ಮ ತನಿಖೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರ್ತಿದೆ. ಈ ಕೇಸನ್ನ ಸಾಲ್ವ್ ಮಾಡೋಕೆ ಬೇಕಾದ ಅತಿ ಮುಖ್ಯವಾದ ಸುಳಿವು ಈಗ ನಮ್ಮ ಕಣ್ಮುಂದೆ ಬರಲಿದೆ. ಗಮನ ಇಟ್ಟು ಕೇಳಿ. ಅಸಲಿ ಸುಳಿವು ಇರೋದು ಎಲೆ ಯಾಕೆ ಹಳದಿಯಾಗಿದೆ ಅನ್ನೋದ್ರಲ್ಲ, ಬದಲಿಗೆ ಆ ಹಳದಿ ಬಣ್ಣ ಗಿಡದ ಯಾವ ಭಾಗದಲ್ಲಿ ಕಾಣಿಸ್ತಿದೆ ಅನ್ನೋದ್ರಲ್ಲಿ. ಅದು ಗಿಡದ ಹಳೆ ಎಲೆಗಳಲ್ಲ ಅಥವಾ ಹೊಸದಾಗಿ ಚಿಗುರ್ತಿರೋ ಎಲೆಗಳಲ್ಲ. ಉತ್ತರ ಇಲ್ಲೇ ಇದೆ. ಇದೇ ನಮ್ಮ ತನಿಖೆಯ ಬ್ರೇಕ್ ಥ್ರೂ. ಇಲ್ಲಿದೆ ನೋಡಿ ಆ ಸೀಕ್ರೆಟ್. ಪೋಷಕಾಂಶಗಳಲ್ಲಿ 2 ವಿಧ. ಕೆಲವು ಮೊಬೈಲ್ ಅಂದ್ರೆ ಅವು ಗಿಡದೊಳಗೆ ಓಡಾಡಬಲ್ಲವು. ಸಾರಜನಕದಂತಹ ಪೋಷಕಾಂಶಗಳ ಕೊರತೆಯಾದಾಗ ಗಿಡ ತುಂಬಾ ಸ್ಮಾರ್ಟ್. ಅದು ಹಳೆ ಎಲೆಗಳಿಂದ ಪೋಷಕಾಂಶಗಳನ್ನ ಕಿತ್ಕೊಂಡು ಹೊಸ ಚಿಗುರಿಗೆ ಕೊಡುತ್ತೆ. ಅದಕ್ಕೆ ಹಳೆ ಎಲೆಗಳು ಮೊದಲು ಹಳದಿಯಾಗುತ್ತವೆ. ಆದ್ರೆ ಕೆಲವು ಪೋಷಕಾಂಶಗಳು ಮೊಬೈಲ್ ಅಂದ್ರೆ ಅವು ಒಂದ್ಸಲ ಒಂದ್ ಜಾಗಕ್ಕೆ ಹೋದ್ರೆ ಅಲ್ಲೇ ಫಿಕ್ಸ್. ಕಬ್ಬಿಣದಂತಹ ಪೋಷಕಾಂಶಗಳ ಕೊರತೆಯು ಮೊದಲು ಹೊಸ ಎಳೆ ಎಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಷಯ ಅಲ್ವಾ? ಈ 2 ಫೋಟೋಗಳನ್ನ ನೋಡಿ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಎಡಗಡೆ ಚಿತ್ರದಲ್ಲಿ ಹಳದಿ ಬಣ್ಣ ಹಳೆ ಎಲೆಗಳಲ್ಲಿದೆ. ಇದು ಮೊಬೈಲ್ ನ್ಯೂಟ್ರಿಯೆಂಟ್ ಕೊರತೆಯ ಸೂಚನೆ. ಬಲಗಡೆ ಚಿತ್ರದಲ್ಲಿ ಹೊಸ ಚಿಗುರೆ ಹಳದಿಯಾಗಿದೆ. ಇದು ಮೊಬೈಲ್ ನ್ಯೂಟ್ರಿಯೆಂಟ್ ಕೊರತೆಯ ಲಕ್ಷಣ. ಈ ಉದಾಹರಣೆಗಳಿಂದ ಆ ವ್ಯತ್ಯಾಸ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಬನ್ನಿ ನಮ್ಮ ತನಿಖೆಯನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ. ನಿರ್ದಿಷ್ಟವಾಗಿ ಕಬ್ಬಿಣದ ಕೊರತೆಯ ಕೇಸನ್ನು ನೋಡೋಣ. ಯಾಕಂದ್ರೆ ಇದು ತುಂಬಾ ಸಾಮಾನ್ಯ ಸಮಸ್ಯೆ, ಆದ್ರೆ ಸ್ವಲ್ಪ ಟ್ರಿಕ್ಕಿ ಕೂಡ. ನಾವು ಪದೇ ಪದೇ ಎಲೆ ಹಳದಿಯಾಗತ್ತೆ ಅಂತ ಹೇಳ್ತಿದೀವಲ್ವಾ? ಇದಕ್ಕೆ ಒಂದು ಸೈಂಟಿಫಿಕ್ ಹೆಸರಿದೆ. ಅದನ್ನ ಕ್ಲೋರೋಸಿಸ್ ಅಂತ ಕರೀತಾರೆ. ಇದು ಕ್ಲೋರೋಫಿಲ್ ಅಂದ್ರೆ ಎಲೆಗಳಿಗೆ ಹಸಿರು ಬಣ್ಣ ಕೊಡೋ ಪಿಗ್ಮೆಂಟ್, ಅದರ ಕೊರತೆಯಿಂದ ಉಂಟಾಗತ್ತೆ. ಕ್ಲೋರೋಫಿಲ್ ಇಲ್ಲ ಅಂದ್ರೆ ಎಲೆ ಹಸಿರಾಗಿರೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಕಬ್ಬಿಣಕ್ಕೂ ಎಲೆ ಹಸಿರಾಗಿರೋದಕ್ಕೂ ಏನ್ ಸಂಬಂಧ? ಯೋಚನೆ ಮಾಡಿ. ಕಬ್ಬಿಣ ಅನ್ನೋದು ಕ್ಲೋರೋಫಿಲ್ ಅನ್ನೋ ಹಸಿರು ಬಣ್ಣ ತಯಾರಿಸೋ ಫ್ಯಾಕ್ಟ್ರಿಲಿರೋ ಒಬ್ಬ ಇಂಪಾರ್ಟೆಂಟ್ ಕೆಲ್ಸಗಾರ ಇದ್ದಾಗೆ. ಕಬ್ಬಿಣ ಇಲ್ಲ ಅಂದ್ರೆ ಕ್ಲೋರೋಫಿಲ್ ಉತ್ಪಾದನೆ ನಿಂತು ಹೋಗುತ್ತೆ. ಆಗ ಎಲೆಗಳು ತಮ್ಮ ಹಸಿರು ಬಣ್ಣವನ್ನ ಕಳ್ಕೊಳ್ತವೆ. ಆದ್ರೆ ಇಲ್ಲೊಂದು ವಿಚಿತ್ರವಾದ ಪ್ರಶ್ನೆ ಬರುತ್ತೆ. ಭೂಮಿಯಲ್ಲೇ ಕಬ್ಬಿಣ ಅತಿ ಹೆಚ್ಚು ಸಿಗೋ ಧಾತುಗಳಲ್ಲಿ ಒಂದು. ಆದ್ರೂ ಗಿಡಗಳಿಗೆ ಯಾಕೆ ಅದರ ಕೊರತೆಯಾಗುತ್ತೆ? ಏನಿದು ಕಥೆ? ನಮ್ಮ ತನಿಖೆಯಲ್ಲಿ ಇದೊಂದು ದೊಡ್ಡ ತಿರುವು. ಇದಕ್ಕೆ ಉತ್ತರ ಸಿಗೋದು ಮಣ್ಣಿನ ಪಿಎಚ್ನಲ್ಲಿ. ಪಿಎಚ್ ಅಂದ್ರೆ ಏನೂ ಇಲ್ಲ, ಮಣ್ಣು ಆಸಿಡ್ ಇದೆಯಾ ಅಥವಾ ಬೇಸ್ ಇದೆಯಾ ಅಂತ ಅಳತೆ ಮಾಡೋ ಒಂದು ಸ್ಕೇಲ್ ಅಷ್ಟೇ. ಆದ್ರೆ ಗಿಡದ ಆರೋಗ್ಯವನ್ನ ನಿರ್ಧಾರ ಮಾಡೋ ಅತಿ ಮುಖ್ಯವಾದ ಫ್ಯಾಕ್ಟರ್ಗಳಲ್ಲಿ ಇದು ಕೂಡ ಒಂದು. ಕೇಳಿದ್ರೆ ಶಾಕ್ ಆಗತ್ತೆ. ಮಣ್ಣು ಹೆಚ್ಚು ಕ್ಷಾರೀಯ ಆಗ್ತಾ ಹೋದ್ರೆ, ಅಂದ್ರೆ ಪಿಎಚ್ ಜಾಸ್ತಿ ಆಗ್ತಾ ಹೋದ್ರೆ
ಮಣ್ಣಲ್ಲಿ ಕಬ್ಬಿಣ ಇದ್ರೂ ಅದು ಗಿಡಕ್ಕೆ ಸಿಗದ ಹಾಗೆ ಲಾಕ್ ಆಗ್ಬಿಡುತ್ತೆ. pH ಒಂದೇ ಒಂದು ಪಾಯಿಂಟ್ ಹೆಚ್ಚಾದ್ರೂ ಗಿಡಕ್ಕೆ ಸಿಗೋ ಕಬ್ಬಿಣದ ಪ್ರಮಾಣ 1000 ಪಟ್ಟು ಕಡಿಮೆ ಆಗತ್ತೆ. 1000 ಪಟ್ಟು ಅಂದ್ರೆ ಊಟದ ತಟ್ಟೆ ಮುಂದಿದೆ ಆದ್ರೆ ತಿನ್ನೋಕೆ ಆಗ್ತಿಲ್ಲ ಅನ್ನೋ ಹಾಗೆ. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನಮ್ಮ ಗಿಡಗಳ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಬೇಕಾದ ಒಂದಷ್ಟು ಟೂಲ್ಸ್ಗಳ ಬಗ್ಗೆ ನೋಡೋಣ. ಇದು ನಮ್ಮ ಮೊದಲ ಟೂಲ್. ನಿಮ್ಮ ಗಿಡದ ಹಳೆ ಎಲೆಗಳಲ್ಲಿ ಸಮಸ್ಯೆ ಕಾಣಿಸ್ತಿದ್ರೆ ಈ ಚಾರ್ಟ್ ನೋಡಿ. ಎಲೆ ಪೂರ್ತಿ ಹಳದಿಯಾಗಿದೆಯಾ ಅಥವಾ ಬರೀ ಎಲೆಗಳ ತುದಿಗಳು ಮಾತ್ರನಾ? ಈ ಚಾರ್ಟ್ ಅದು ಸಾರಜನಕದ ಕೊರತೆಯ, ರಂಜಕದ, ಮೆಗ್ನೀಷಿಯಂದ ಅಥವಾ ಪೊಟ್ಯಾಷಿಯಂದ ಅಂತ ಕಂಡುಹಿಡಿಯೋಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ಸಮಸ್ಯೆ ಹೊಸ ಚಿಗುರುಗಳಲ್ಲಿ ಕಾಣಿಸ್ಕೊಳ್ತಿದ್ರೆ ಆಗ ನಮ್ಮ ಎರಡನೇ ಟೂಲ್ ಅಂದ್ರೆ ಈ ಚಾರ್ಟ್ ಉಪಯೋಗಕ್ಕೆ ಬರುತ್ತೆ. ಹೊಸ ಎಲೆಗಳು ವಿರೂಪಗೊಂಡಿವೆಯಾ ಅಥವಾ ಹಳದಿಯಾಗಿದೆಯಾ? ಇದು ಕಬ್ಬಿಣ, ಕ್ಯಾಲ್ಸಿಯಂ ಅಥವಾ ಬೋರಾನ್ನಂತಹ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್ಸ್ ಕೊರತೆಯನ್ನ ಕಂಡುಹಿಡಿಯೋಕೆ ದಾರಿ ತೋರಿಸುತ್ತೆ. ಆದ್ರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ ಇದೆ. ಈ ಚಾಟ್ಗಳನ್ನ ನೋಡಿ ರೋಗ ಕಂಡುಹಿಡಿಯೋದು ಯಾವಾಗ್ಲೂ 100ಕ್ಕೆ 100 ಸರಿಯಾಗಿರಲ್ಲ. ಕೆಲವೊಮ್ಮೆ ಗಿಡಕ್ಕೆ ಬೇರೆ ಏನಾದ್ರೂ ಟೆನ್ಷನ್ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳ ಕೊರತೆ ಇರ್ಬೋದು. ಆವಾಗ ಈ ಲಕ್ಷಣಗಳು ನಮ್ಮನ್ನ ಕನ್ಫ್ಯೂಸ್ ಮಾಡಬಹುದು. ಹಾಗಾದ್ರೆ 100ಕ್ಕೆ 100 ಪಕ್ಕಾ ಮಾಡ್ಕೊಳ್ಳೋದು ಹೇಗೆ? ಅದಕ್ಕಿರೋ ಒಂದೇ ಒಂದು ದಾರಿ ಅಂದ್ರೆ ಸಾಯಿಲ್ ಟೆಸ್ಟ್. ಇದು ನಿಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶ ಎಷ್ಟಿದೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣಿನ pH ಎಷ್ಟಿದೆ ಅನ್ನೋದನ್ನ ನಿಖರವಾಗಿ ಹೇಳುತ್ತೆ. ಯಾವುದೇ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಇದನ್ನ ಮಾಡ್ಸೋದು ತುಂಬಾನೇ ಒಳ್ಳೇದು. ಕೊನೆಯದಾಗಿ ಒಂದು ಮಾತು. ಗಿಡದಲ್ಲಿ ಕಾಣಿಸೋ ಸಮಸ್ಯೆಗಳನ್ನ ಒಂದು ತಲೆನೋವು ಅಂತ ಅನ್ಕೋಬೇಡಿ. ಅದೊಂದು ಭಾಷೆ. ಗಿಡ ನಮ್ಮ ಜೊತೆ ಮಾತಾಡೋಕೆ ಪ್ರಯತ್ನಿಸ್ತಿದೆ. ಆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋ ಕಲೆ ಈಗ ನಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಆ ಗಿಡದ ಮಾತನ್ನ ಕೇಳೋಕೆ ನಾವೆಲ್ಲ ಸಿದ್ಧ ತಾನೇ?